ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಗರಸಭೆಗೆ ಆಗ್ರಹಿಸಿರುವ ಸಂಘಟಕರು. ಈಗ ವಾರ್ತೆಗಳ ವಿವರ. ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ 11ನೇ ವಾರ್ಡ್ ವರಕೇರಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಕೈಗೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ನೂತನ ದಲಿತ ಸೇನೆಯನ್ನ ರಚಿಸಿ ಪದಾಧಿಕಾರಿಗಳನ್ನ ನೇಮಕ ಮಾಡಲಾಯಿತು. ಹೀಗೆ ಚಿತ್ತವಾಡ್ಗಿಯ ವರಕೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ 134ನೇ ಜಯಂತಿಯನ್ನ ಆಚರಿಸಲಾಯಿತು. ಇದೇ ಶುಭ ಸಂದರ್ಭದಲ್ಲಿ ದಲಿತ ಸೇನೆಯ ನೂತನ ಸಂಘವನ್ನ ರಚಿಸಿ ಪದಾಧಿಕಾರಿಗಳನ್ನ ನೇಮಕ ಮಾಡಲಾಯಿತು. ಈ ವೇಳೆ ನಗರಸಭಾ ಸದಸ್ಯ ಬಸವರಾಜ್ರವರು ಮಾತನಾಡಿ, ಕಾಳಸಂತೆಯಲ್ಲಿ ಪಡಿತರ ಅಕ್ಕಿಗಳ ಮಾರಾಟಕ್ಕೆ ಕಡಿವಾಣ ಹಾಕಲು ದಲಿತ ಸೇನೆಯ ಕಾರ್ಯಕರ್ತರು ಶ್ರಮ ಪಡುತ್ತಾ ಬರುತ್ತಿದ್ದಾರೆ. ನೂತನ ಸಂಘವು ಸಮಾಜದ ಜವಾಬ್ದಾರಿಯನ್ನ ಸೂಕ್ಷ್ಮದಿಂದ ಗಮನಿಸಿ ಬೇಕು ಬೇಡಗಳಿಗೆ ಸ್ಪಂದಿಸಬೇಕು. ಇನ್ನು ನೂತನ ಪದಾಧಿಕಾರಿಗಳು ಅನ್ಯಾಯದ ವಿರುದ್ಧ ಹೋರಾಟ ಮಾಡದಿದ್ದರೂ ಪರವಾಗಿಲ್ಲ, ಮಾರಾಟವಾಗಬಾರದೆಂದು ಕರೆ ನೀಡಿದರು. ಅಂಬೇಡ್ಕರ್ ಒಂದು ಮಾತು ಹೇಳಿದ, ನಾನು ಸುಮಾರು ದಿನಗಳಿಂದ ನೋಡ್ತಾ ಇದ್ದೆ, ದಲಿತ ಸೇನೆ ಕೆಲವು ಪತ್ರಿಕೆಗಳೆಲ್ಲ ಬರ್ತಾ ಇತ್ತು. DC ಕಚೇರಿ ಕೂಡ ಹೋಗ್ಬಿಟ್ಟು ಇಲ್ಲೆಲ್ಲ ಅಕ್ಕಿ ಮಾರಾಟ ಆಗಿರೋದ್ರಿಂದ ಅಕ್ಕಿ ಮಾರಾಟದ ವಿರುದ್ಧ ಏನು ನ್ಯಾಯಬೆಲೆ ಅಂಗಡಿಯನ್ನು ಕೊಡ್ತಾರಲ್ಲ, ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಆಗ್ತಿದ್ದಾವ, ಅದ್ರ ಬಗ್ಗೆ ದಲಿತ ಸೇನೆಯಲ್ಲಿ ಹೋಗಿ DCಗೆ ಮನವಿ ಕೊಟ್ಟಿದ್ರು. ಸೊ ಇಂಥವೆಲ್ಲ ಮಾಡ್ತಿರತಕ್ಕಂಥ ಒಂದು ಸೇನೆ, ಇದರಿಂದ ಬಡವರಿಗೆ ಸಿಗ್ತಕ್ಕಂಥ ಅಕ್ಕಿಗಳು ಬಡವರಿಗೆ ಸಿಕ್ಕೋಗಿ ಯಾರೋ ಮಾರಾಟ ಮಾಡ್ಕೊಂಬರಿಗೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಿದ್ದಾರೆ. ಭಾಳ ಒಳ್ಳೆ ಕೆಲಸ ಇದೆ. ನಾನು ಭಾಳ ಹತ್ತಿರದಿಂದ ನೋಡಿದ್ದೇನೆ ಅದನ್ನು. ಸರ್ಕಾರ 35 ರೂಪಾಯಿ 37 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಕ್ಕಂಥ ಅಕ್ಕಿನ ಅದು ನಮಗೆ ಬಡವರು ತಿನ್ನಲಂತ ಕೊಟ್ಟರೆ 10 ರೂಪಾಯಿಗೆ ಮಾರ್ಕೊಂತಿದ್ವಿ ನಾವು. ಅದ್ರ ಬಗ್ಗೆ ಪಾಪ ಅವ್ರು ಭಾಳ ಕಾಳಜಿ ಇಟ್ಕೊಂಡು ದಲಿತ ಸೇನೆಲ್ಲ ಹೋಗಿ DC ಕೊಟ್ಟರು. ಅದು ಇನ್ನೂ ಕಡಿಮೆ ಆಗಿಲ್ಲ, ಇನ್ನೂ ಒಂದೇ ಸಲ ಕಡಿಮೆ ಆಗಿದ್ರು, ಹಂತವಾಗಿ ಕಡಿಮೆ ಆಗಿತ್ತು ಅಂದ್ಕೊಂಡಿದ್ದು ಅದನ್ನು. ಈಗ ಮತ್ತೆ 10 kg ಕೊಟ್ಟಿದ್ದಾರೆ ಅಕ್ಕಿನ. 10 kg ಕೊಡೋ ಅಕ್ಕಿನ ಈಗ ಸೇನೆಯಿಂದ ಕಂಟ್ರೋಲ್ ಮಾಡೋಕ್ಕಾದ್ರೆ ಕಂಟ್ರೋಲ್ ಮಾಡೋಣ, ಇಲ್ಲ ಅಂತಂದರೆ ಒಳ್ಳೆ ಅಕ್ಕಿನೇ ಒಂದು 6 kg 5 kg 7 kg 5 kg 6 kg ಕೊಟ್ಟರು ಒಳ್ಳೆಯದೇ. ಅಕ್ಕಿ ಚೆನ್ನಾಗಿದ್ದಾವೆ, ನನ್ನ ಲೆಕ್ಕಕ್ಕೆ ಅಕ್ಕಿ ಭಾಳ ಚೆನ್ನಾಗಿದ್ದಾವೆ ಅಂತಂದು ಕಾಳಸಂತೆಲ್ಲ ಮಾಡೋದು, ಮಾರಾಟ ಮಾಡೋದು. ಆಮೇಲೆ ಈಗೇನು ಅಫೀಮು ಯಾರು ಅಂದ್ರೆ ಇಲ್ಲಿ ಗಾಂಜಾ ಅಫೀಮು ಅವೆಲ್ಲ ನಡೀತದವ, ನಮ್ಮ ಸ್ಲಮ್ಗಳಿಗೆ ಜಾಸ್ತಿ ನಡೆಯೋದು. ಅದ್ರ ಬಗ್ಗೆ ಕಂಟ್ರೋಲ್ ಮಾಡ್ಬೇಕು, ಎಲ್ಲದೂ ಕಂಟ್ರೋಲ್ ಮಾಡ್ಬೇಕು. ಸಂಘ ಕಟ್ಕೊಂಡ್ಮೇಲೆ ಪ್ರತಿಯೊಂದು ಸಮಾಜ ಜವಾಬ್ದಾರಿನೂ ನಮ್ಮ ಮೇಲೆ ಇರ್ತದೆ. ಅಂಬೇಡ್ಕರ್ ಒಂದು ಮಾತು ಹೇಳ್ಯಾರ, ನಿಮ್ಮ ಕೈಲಿ ಹೋರಾಟ ಮಾಡೋಕ್ಕಾಗಿದ್ದರೆ ಪರವಾಗಿಲ್ಲ, ಮಾರಾಟ ಆಗಬೇಡ ಅಂತ ಹೇಳಿದ್ದಾರೆ. ದಯವಿಟ್ಟು ನಾವು ಯಾರು ಮಾರಾಟ ಆಗಲ್ಲ. ಎಲ್ಲ ಸಂಘಟನೆಗಳು ಇವತ್ತೆಲ್ಲ ನೋಡ್ತಾ ಇದ್ದೀವಿ, ಕೆಲವೆಲ್ಲ ಮಾರಾಟ ಆಗಿದಾವಾಗಲೇ. ಬಟ್ ನಾವು ಆ ಸಾಲಿಗೆ ಹೋಗೋದು ಬೇಡ, ಹತ್ತಿರಾಗ ಅನ್ನೋದು ಅಂತೇಳಿ ನಾವು ಹೋಗೋದು ಬೇಡ ಅಂತೇಳಿ ನಾನು ಇಲ್ಲಿರ್ತಕ್ಕಂಥ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೆ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ನಮ್ಮ ಬಿಟ್ರಿಗೆಲ್ಲ ಏನೂ ಗೊತ್ತಿಲ್ಲ, ನಮ್ಮ ವರ್ಕಿಯರ್ ಅಷ್ಟೇ ಬಿಟ್ಟರೆ ಬೇರೆ ಏನೇನೋ ಗೊತ್ತಿಲ್ಲ, ಒಂಥರ ಬಾವಿಯಾಗಿರ್ತಕ್ಕಂಥ ಕಪ್ಪೆ ಇದ್ದಂಗೆ ಇದ್ದಾರೆ ನಮ್ಮ ಹುಡ್ರಲ್ಲ. ಇವತ್ತು ನೀವೆಲ್ಲ ಸಮುದ್ರ ತೋರಿಸ್ತಾ ಇದ್ದೀರ ಹುಡ್ರಿಗೆ. ನಮ್ಮ ಹುಡ್ರಿಗೆ ಏನು ಗೊತ್ತಿಲ್ಲದ ಹುಡ್ರಿಗೆ ಪಾಪ ನೀವು ಕರ್ಕೊಂಡೋಗಿ ಹೊರಗಿನ ಪ್ರಪಂಚ ಎಲ್ಲ ತೋರಿಸ್ತಾ ಇದ್ದೀರಿ. ನಾವು ಯಾರೂ ಮಾಡೋಕ್ಕಾಗಲ್ಲ ಕೆಲಸನ. ನಾನು ಈಶ್ವರ ಆಗಿರ್ಬೋದು, ಯಜಮಾನರಾಗಿರ್ಬೋದು, ರಾಮಕೃಷ್ಣ, ದಾನಪ್ಪ, ನಾವು ಯಾರೂ ಮಾಡಿಲ್ಲ ಕೆಲಸನ. ಇವತ್ತು ನೀವು ಮಾಡೋದಕ್ಕೆ ಭಾಳ ನಾವು ನಿಮ್ಮ ಪ್ರಶಂಸೆ ಮಾಡ್ತಾ ಇದ್ದೀವಿ ನಾವು. ಬಳಿಕ ನೂತನ ಅಧ್ಯಕ್ಷ ಶಿವರಾಜ್ ರವರು ತಮ್ಮನ್ನ ಅಧ್ಯಕ್ಷರನ್ನಾಗಿ ನೇಮಿಸಿದವರೆಲ್ಲರಿಗೂ ಅಭಿನಂದನೆ ತಿಳಿಸುತ್ತಾ, ದಲಿತ ಸಮುದಾಯದ ಯುವಕರು ದುಶ್ಚಟಗಳತ್ತ ಮುಖ ಮಾಡುತ್ತಿದ್ದಾರೆ, ಅದನ್ನು ನಮ್ಮ ದಲಿತ ಸೇನೆಯಿಂದ ನಿಯಂತ್ರಿಸುವ ಪ್ರಾಮಾಣಿಕ ಪ್ರಯತ್ನ ಸೇರಿದಂತೆ ಅನ್ಯಾಯದ ವಿರುದ್ಧ ಹೋರಾಡಿ ನ್ಯಾಯ ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದೆಂದು ತಿಳಿಸಿದರು. ಎಲ್ರಿಗೂ ಜೈ ಭೀಮ್. ನನ್ನ ಹೆಸರು ಶಿವರಾಜ್ ಅಂತ. ನನ್ನನ್ನು ನೂತನ ಅಧ್ಯಕ್ಷರನ್ನಾಗಿ ಮಾಡಿರುವ 11ನೇ ವಾರ್ಡ್ ವರ್ಕೇರಿಗೆ ನನ್ನನ್ನು ನೂತನವಾಗಿ ಅಧ್ಯಕ್ಷ ಮಾಡಿರುವಂತಹ ಇಲ್ಲೆಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ. ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ, ಇಬ್ಬರು ಇಂಪಾರ್ಟೆಂಟ್ ಈ ವ್ಯಕ್ತಿಗಳಿಗೆ ಯಾರ್ಯಾರಂದರೆ ಒಬ್ಬ ರೆಡ್ಡಣ್ಣ ಮತ್ತು ಇವ್ರು ರೇಗಣ್ಣ ಅಂತ. ಯಾಕಂದರೆ ಇವರೇ ನಮಗೆ ಭಾಳ ಪ್ರೋತ್ಸಾಹ ಕೊಟ್ಟು ಈ ದಲಿತ ಸಂಘಕ್ಕೆ ಸೇರಿಸಿರೋದು. ಇನ್ನೊಂದು ಒಳ್ಳೆ ವಿಚಾರ ಏನಂತಂದರೆ, ನಮ್ಮ ಏನೇ ಮುಖಂಡರೆಲ್ಲರೂ ದುಶ್ಚಟಗಳನ್ನು ಹೋಗಲಾಡಿಸೋಣ, ತಡೆಯೋಣ ಅಂತಾರೆ. ಒಂದು ಸಸಿ ಮರ ಆಗಿ ಬೆಳಿಬೇಕಂದ್ರೆ ಅದು ಕಾರಣ
ಭೂಮಿ ಮಾತ್ರ. ಅದೇ ಥರ ನಾವು ಈ ಹೊರಕೆರೊಳಗೆ ಅಭಿವೃದ್ಧಿ ಆಗ್ಬೇಕಂದ್ರೆ ಇಲ್ಲಿ ಎಲ್ಲ ಇರುವಂತಹ ಮುಖಂಡರು ನಮಗೆ ಭಾಳ ಸಹಾಯ ಮಾಡಬೇಕು, ನಮ್ಮ ಬೆನ್ನೆಲುಬಾಗಿ ನಿಂದಿರ್ಬೇಕು. ಈ ಸಭೆ ಮೂಲಕ ಒಂದು ಮಾತು ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು. ಈ ಹೊರಕೆರೊಳಗೆ ಏನೋ ದುಶ್ಚಟಗಳು ಏನಾದ್ರು ಕಂಡು ಬಂದಲ್ಲಿ ನಾವು ತಡಿತೀವಿ. ನಮ್ಮ ಎಲ್ಲಿ ಮಟ್ಟಕ್ಕೆ ತಡಿತೀವಿ ಅಂದರೆ ನಮ್ಮ ಕೈಲಿ ಆದಷ್ಟು ತಡಿತೀವಿ. ನಮ್ಮ ಕೈಲಿ ಆಗಿಲ್ಲ ಅಂತಂದಾಗ ನಾವು ನಮ್ಮ ದೊಡ್ಡರ ಹತ್ರ ಹೋಗ್ತೀವಿ, ಅವ್ರು ನಮ್ಗೆ ಹೆಲ್ಪ್ ಮಾಡಬೇಕು. ಅದೇ ಥರ ದಲಿತ ಸೇನಾ ಅಂತ ನಾವು ಸೇರ್ಕೊಂಡ್ವಿ. ನಮ್ಮ ರೆಡ್ಡಣ್ಣ ಹತ್ರ ಭಾಳ ಜನ ಬಂದರು, ನಿಮ್ಮ ಬ್ಯಾಚ್ ಚೆನ್ನಾಗಿದೆ ಸೇರಿಕೊಡ್ರಿ ಅಂತ. ನಮ್ಮ ರೆಡ್ಡಣ್ಣ ಏನಿರ್ತಾರಲ್ಲ, ಇಲ್ಲಿವರೆಗೂ ನಾವು ಅವ್ರ ಜೊತೆ ಇರೋಕೆ 15 ವರ್ಷ ಆಯ್ತು, ಯಾವತ್ತು ನಮಗೆ ಕೆಟ್ಟ ದಾರಿ ಹಿಡಿಸಿಲ್ಲ. ನಮಗೆ ಒಂದೇ ಸಿದ್ಧಾಂತ ಹೇಳ್ಕೊಟ್ಟಿರೋದು, ಈ ಒಂದು ಒಳ್ಳೆ ದಾರಿಗೆ ಹೋಗ್ರಿ ಅಂತ ಹೇಳ್ತಾರೆ. ಒಂದು ಒಳ್ಳೆ ದಾರಿಗೆ ಹೋಗ್ಬೇಕಾದ್ರೆ ಎಷ್ಟೆಷ್ಟೋ ಜನ ಆ ದಾರಿ ಇದೆ ಅಂತ ಕರ್ಕೊಂಡು ಹೋಗ್ತಾರೆ. ಅವ್ರು ಒಂದೇ ಒಳ್ಳೆ ದಾರಿಗೆ ಹೋಗಿದ್ರೆ ನನ್ನ ಜೊತೆಗೆ ಇರೋಕೆ ಹೋಗ್ಬಿಟ್ಟಿರುತ್ತೆ. ನಾವು ಈ ದಿನ ನಮ್ಮ ಫ್ರೆಂಡ್ಸ್ ಈ ಪದಾಧಿಕಾರ ಕಾರಣನೇ ಅವರು ಅಭಿವೃದ್ಧಿ ಮಾಡ್ಬೇಕಂತಲೇ ನಾವು ಪದಾಧಿಕಾರಿಗಳಾಗಿವಿ. 12 ವಾರ್ಡ್ ಹೊರಕೇರಿ ಅಷ್ಟು ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ. ಮೇನು ವೆಲ್ಕಮ್ ಬೋರ್ಡ್ ಅಂತ ಇಲ್ಲೇ ಇಲ್ಲ. ನಾವೆಲ್ಲಾದರೂ ಹೋಗಿ ನಿಮ್ದು ಯಾವ ಏರಿಯಾ ಅಂತ ಕೇಳಿದ್ರೆ ಚಿತ್ತೋಡಿಗೆ ಅಂತ ಹೇಳ್ಕೋಬೇಕು. ಯಾಕಪ್ಪ ಅಂದರೆ ಚಿತ್ತೋಡಿಗೆ ಅಂದರೆ ಎಲ್ಲರಿಗೂ ಗೊತ್ತು, ಹೊರಕೇರಿ ಅಂತ ಗೊತ್ತಿಲ್ಲ. ಈ ದಲಿತ ಸೇನೆಗೆ ಸೇರ್ಕೊಂಡು ಒಂದು ಮಾತು ಕೊಡ್ತೀನಿ ನಿಮಗೆ. 12 ವಾರ್ಡ್ ಹೊರಕೇರಿ ಅಂತ ಎಲ್ಲೈತೆ ಅಂತ ಕೇಳಿದ್ರೆ 12 ವಾರ್ಡ್ ಶುಗರ್ ಫ್ಯಾಕ್ಟ್ರಿ ಐತರಪ್ಪ, ಅಲ್ಲಿ ಒಂದು ಏರಿಯಾ ಐತಪ್ಪ, ಅಲ್ಲಿ ದಲಿತ ಸೇನೆ ಹುಡುಗರು ಭಾಳ ಅಭಿವೃದ್ಧಿ ಮಾಡಕತ್ತಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ದಲಿತ ಸೇನೆಗೆ ನಾನು ಇನ್ನೊಂದು ನಂಬಿಕೆ ಏನಂತಂದರೆ, ಇಲ್ಲಿ ಎಲ್ಲರೂ ಸಮ್ಮುಖ ಒಂದು ಮಾತು ಕೊಡ್ತೀನಿ. ಈ ಅಂಬೇಡ್ಕರ್ ಹೇಳಿದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ. ಶಿಕ್ಷಣ ಅಂತಂದರೆ ಎಲ್ಲರಿಗೂ ಭಾಳ ಇಂಪಾರ್ಟೆಂಟ್. ಆ ಶಿಕ್ಷಣ ನಮ್ಮ ಏರಿಯಾ ಒಳಗಾಗಿರೋ ಹೊರಗಡೆ ಹುಡುಗರು ಆಗಿರ್ಬೋದು. ಅಂಥ ಹುಡುಗರು ಯಾರಾದರೂ ಅತಿ ಕಡು ಬಡವರು ಇಲ್ಲ ಬಡವರು ಇರ್ತಾರೆ, ನಮ್ಗೆ ಓದೋಕ್ಕೆ ಆಗಿಲ್ಲ ಅಂತಂದರೆ ಅಂಥ ಹುಡುಗರು ಯಾರಾದರೂ ಆಗಿರ್ಬೋದು, ನಮ್ಮ ದಲಿತ ಸೇನೆ ಸಂಘದಿಂದ ಹಿಡಿದು ನಾವೆಲ್ಲರೂ ಸೇರಿ ಹುಡುಗರಿಗೆ ಓದಿಸ್ತೀವಿ. ಇಷ್ಟೊತ್ತು ಮಾತನಾಡೋ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಜೈ ಭೀಮ್. ಹೊಸಪೇಟೆ ಪತಂಜಲಿ ಯೋಗ ಸಮಿತಿಯಿಂದ ದಿನಾಂಕ 1 ರಿಂದ 3 ದಿನಗಳ ಕಾಲ ಯೋಗೋತ್ಸವ ಕೈಗೊಳ್ಳಲಾಗಿದೆ. ಈ ಭಾಗವಾಗಿ ಹರಿದ್ವಾರದ ಪತಂಜಲಿ ಯೋಗಪೀಠದ ಮುಖ್ಯ ಕೇಂದ್ರೀಯ ಪ್ರಭಾರಿ ಪರಮಾರ್ಥ ದೇವ್ ಸ್ವಾಮೀಜಿಯವರಿಂದ 3 ದಿನಗಳ ಕಾಲ ಯೋಗೋತ್ಸವ ನಡೆಸಿಕೊಡಲಾಗುತ್ತಿದೆ. ಹೀಗೆ ಹೊಸಪೇಟೆ ಮಲ್ಲಿಗೆ ಹೋಟೆಲ್ನ ಆವರಣದಲ್ಲಿ ದಿನಾಂಕ 1 ರಂದು ಹಂಸಾಂಬ ಶಾರದಾಶ್ರಮದ ಮಾತಾ ಪ್ರಮೋದಮಯಿ ಹಾಗೂ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ 3 ದಿನಗಳ ಕಾಲ ನಡೆಯಲಿರುವ ಯೋಗೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ಮಾತನಾಡಿದ ಅವರು, ಮನುಷ್ಯನೊಳಗಡೆ ಅನಂತ ಶಕ್ತಿ ಅಡಗಿದೆ. ಅದನ್ನ ತಿಳಿದುಕೊಳ್ಳಬೇಕೆಂದಲ್ಲಿ ನಾವು ನಮ್ಮನ್ನ ಪ್ರಕ್ರಿಯೆಗೆ ಒಳಪಡಿಸಿಕೊಳ್ಳಬೇಕು. ಅದುವೇ ಯೋಗ ಎಂದರು. ಹಾಲಿನೊಳಗಡೆ ಬೆಣ್ಣೆ ಇದೆ, ತುಪ್ಪ ಇದೆ ಅಂತ ಹೇಳ್ತಾರೆ, ಆದರೆ ಅದನ್ನು ತೆಗೆಯೋದಕ್ಕೆ ಸಾಕಷ್ಟು ಕ್ರಿಯೆ ಮಾಡಬೇಕಾಗುತ್ತೆ, ಇಲ್ಲ ಅಂತಂದರೆ ಗೊತ್ತೇ ಆಗಲ್ಲ. ಹಾಗೆ ಮನುಷ್ಯನೊಳಗಡೆ ಅನಂತ ಶಕ್ತಿ ಇದೆ, ಅದನ್ನು ಗೊತ್ತು ಮಾಡ್ಕೋಬೇಕಂತಂದ್ರೂ ನಾವು ನಮ್ಮನ್ನು ಪ್ರಕ್ರಿಯೆಗೆ ಒಳಪಡಿಸ್ಕೋಬೇಕು. ಅದೇ ಯೋಗ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾ ಇದ್ದಾರೆ. ಬಾಬಾ ರಾಮದೇವ್ ಅವರು ಸಮರ್ಥವಾದ ರೀತಿಯಲ್ಲಿ ಎಲ್ಲರನ್ನ ಉತ್ತೇಜಗೊಳಿಸಿ ಈ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಮಾಡ್ತಾ ಇರೋದ್ರಿಂದ ಅದರ ಪ್ರಯೋಜನವನ್ನು ತುಂಬ ಜನ ಎಲ್ಲ ಪಡ್ಕೊಳ್ತಾ ಇದ್ದಾರೆ. ಅದರಿಂದ ಎಲ್ಲರೂ ಅವರವರ ಜೀವನದಲ್ಲಿ ಮಾನಸಿಕ ಶಾಂತಿ, ನೆಮ್ಮದಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅದೇ ದೊಡ್ಡ ಯೋಗದ ಗಿಫ್ಟ್ ಅಂತ ಹೇಳಬೇಕು. ಅದನ್ನು ಮುಂದುವರಿಸೋದಕ್ಕೆ ಇವತ್ತು ನಮ್ಮ ಜೊತೆ ಪರಮಾರ್ಥ ದೇವ್ಜಿ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾರೆ. ನಂತರ ಚರ್ಚ್ನ ಫಾದರ್ ಒಬ್ಬರು ಮಾತನಾಡಿ, ನಾನು ಶಾಲೆಯೊಂದರ ಮುಖ್ಯ ಗುರುಗಳಾಗಿದ್ದ ಸಂದರ್ಭದಲ್ಲಿ ಮಕ್ಕಳಿಗೆ ಯೋಗಾಭ್ಯಾಸ ಮಾಡಲು ತಿಳಿಸುತ್ತಿದ್ದೆ ಎಂದು ತಿಳಿಸಿದರು. ಎಲ್ಲರಿಗೂ ಮುಂಜಾನೆಯ ಶುಭೋದಯವನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಆ ದಯಾಮಯ ದೇವರು ಯಾವ ಅಡಚಣೆ ಇಲ್ಲದೆ ಇಲ್ಲಿ ಬರುವ ತಮ್ಮೆಲ್ಲರಿಗೂ ಆ ದೇವರ ಕೃಪಾವರ ಸಂಪೂರ್ಣವಾಗಿ ಇರಲಿ ಅಂತ ನನ್ನ ಪ್ರಾರ್ಥನೆಯಾಗಿದೆ. ಯೋಗ ಅಂದರೆ ಕೂಡ ನನಗೆ ಭಾಳ ಒಂದು ಮೆಚ್ಚುಗೆಯಾದ ಒಂದು ಕಾರ್ಯ. ನಾನು ಶಾಲೆಯಲ್ಲಿ ಮುಖ್ಯಸ್ಥರಾಗಿದ್ದಾಗ ಮಕ್ಕಳಲ್ಲಿ ನಾನು ಇದೇ ಹೇಳಿದ್ದೀನಿ, ನಿಮಗೆ ಕಾನ್ಸಂಟ್ರೇಷನ್ ಬೇಕಾದರೆ ಒಂದು ಯೋಗವನ್ನು ನೀವು ಅಭ್ಯಾಸ ಮಾಡಿರಿ ಅಂತೇಳಿ. ಆದ್ದರಿಂದ ನಾನು ಕೂಡ ಆ ಮಕ್ಕಳಿಗೆ ಅವರು ಜಾತಿ ಮತ ಏನಾಗಿರಲಿ, ಯೋಗ ಎಂಬುದು ದೇಹಕ್ಕೆ ಮನಸ್ಸಕ್ಕೆ ಒಂದು ಒಳ್ಳೆಯ ಆರೋಗ್ಯವನ್ನು ಕೊಡುವ ಒಂದು ಒಳ್ಳೆಯ ಸಾಧನವಾಗಿದೆ. ಅಂತಹ ಒಂದು ಯೋಗವನ್ನು ಇಲ್ಲಿ ಇಂದು ಪ್ರಾರಂಭಿಸುವಾಗ, ಉದ್ಘಾಟನೆ ಮಾಡುವಾಗ ನನ್ನ ಶುಭಾಶಯಗಳು, ನನ್ನ ಆಶೀರ್ವಾದಗಳು. ದೇವರು ನಿಮ್ಮೆಲ್ಲರನ್ನು ಒಳ್ಳೆಯ ಆರೋಗ್ಯದಿಂದ
ಮನಸ್ಥಿತಿಯಿಂದ ನಿಮ್ಮನ್ನು ಆಶೀರ್ವದಿಸಲೆಂದು ನನ್ನ ಪ್ರಾರ್ಥನೆ, ನನ್ನ ಆಶೀರ್ವಚನ. ಧನ್ಯವಾದಗಳು. ಬಳಿಕ ಪರಮಾರ್ಥದೇ ಸ್ವಾಮಿಗಳಿಂದ ಪೌರ ಕಾರ್ಮಿಕರಿಗೆ ಉಡುಗೊರೆಯೊಂದಿಗೆ ಸನ್ಮಾನಿಸಿ ಪೌರ ಕಾರ್ಮಿಕರನ್ನ ಗೌರವಿಸಿದ ಬಳಿಕ ಯೋಗೋತ್ಸವ ನಡೆಸಿಕೊಟ್ಟರು. ಸ್ವರೂಪೇ ಅವಸ್ಥಾನಂ ಯೋಗಃ समाधि समाधि एव के साथ तेजस्विनावधीतमस्तु मा विद्विषावहै सत्य नमः शिवाय नमः शिवाय अविनाशाय नमः शिवाय आगम विनुता नमः अमय भेदा नमः शिवाय आर्त सुबन्धो नमः शिवाय शिवाय धर्माध्यक्षा नमः शिवाय शिवाय गुणमणिहारा नमः शिवाय धननिस्सीमा नमः शिवाय त्रिजगन्मूला नमः शिवाय त्रैमलशूरा नमः शिवाय सुरकुजा नमः शिवाय निर्मलचित्ता नमः शिवाय परम पवित्रा नमः शिवाय परमगणा नमः शिवाय विमल गुणाढ्या नमः शिवाय विश्वाराध्य नमः शिवाय संततृप्ता नमः शिवाय संतापहरा नमः शिवाय संतोषमया नमः शिवाय सुखवारिणे नमः शिवाय सुगुणातिशया नमः शिवाय सुज्ञानिवरा नमः शिवाय सौन्दर्यनिधे नमः शिवाय आजा नमः शिवाय स्वास्थ्य हमारा जन्म सिद्ध अधिकार है। रोगी बनकर के जीना, भोगी बनकर के जीना, कमजोर कायर बुज़दिल बनकर के जीना, ये जीवन का अपमान। इसलिए धीरता, वीरता, गंभीरता के साथ जीवन को जीना। आइए सूर्य नमस्कार के 12 अभ्यास। सूर्य नमस्कार जो कंप्लीट पैकेज है, इससे इंटरनल एक्सटर्नल संपूर्ण शरीर को स्वस्थ और यशस्वी बनाना है। तो ऐसे गहरे गहरे श्वासों के साथ एक और फिर ऊर्ध्वश्वासन, तो ऐसे फिर पादश्वासन, चार दक्षिण अश्व संचालनासन, फिर 5 पर्वतासन, 6 साष्टांगासन, 8 पर्वतासन, 9 ऐसे वाम अश्व संचालनासन, 10 पादश्वासन, 11 ऊर्ध्वश्वासन और 12 प्रणामासन। एक बार और कहिए, 1 2 3 4 5 6 7
एक श्वास नहीं होना, ये हमारे सब ऋषियों का कथन है। जो आदर्श शरीर का जो है वजन होना चाहिए, वो आप जैसे 5 फीट के हैं तो कितना किलो वजन होना चाहिए? 60 किलो, ज्यादा से ज्यादा 61 किलो, 62 किलो। और बहुत ही आपको लचीला शरीर हो, क्रियाशील हो, कभी उसको स्पाइनल कोड की समस्या नहीं होगी। दोनों हाथों को ऐसे साइड में करिए और भुजंगासन, डीप ब्रीथिंग, गहरे सांस भरिए और थोड़ा होल्ड कीजिए ऐसे। स्पाइनल कोड की समस्याएं, इससे आपको भुजाओं की समस्या नहीं होगी, शरीर बलशाली होगा, स्पॉन्डाइटिस, सर्वाइकल, सियाटिका, स्लिप डिस्क नहीं होगी और शरीर लचीला रहेगा, क्रियाशील रहेगा, ब्लड सर्कुलेशन अच्छा रहेगा। चाहते हैं तो 100 बार ऐसे एंटी एजिंग है, लॉन्गेविटी के लिए, इम्यूनिटी के लिए रोज ऐसे अभ्यास करिए। 10-20 बार से शुरू करके शरीर में कभी कोई अकड़न नहीं। श्वासों के साथ जीवन को दिव्यता से युक्त करना है। मही विश्व भेषजो देवानां दूतयसे प्राणस्थितं वसे सर्वं त्रिदिवी यत् प्रतिष्ठितं मातेव पुत्र। ऊर्जा से भरपूर हो जाते हैं श्वासों के साथ। मेंटल एंड फिजिकल योग समाधि का साधन है। रोगियों के लिए ये योग, ये प्राणवायु महौषधि है। इसलिए करते हैं तो जिनको हार्ट की समस्या नहीं, जिनको शरीर की कमजोरी नहीं है, जिनको every day do with meditation, with positive thinking, anxiety, stress, दबाव, तनाव, अनिद्रा, मानसिक रोग, श्वासों के रोग, सारे रोगों का शमन होगा। ऊर्जा से परिपूर्ण होगी, पॉजिटिविटी से परिपूर्ण होगी। ध्यान के साथ प्राणायाम का अभ्यास, ओंकार के जप के साथ प्राणायाम का तप करना। ओंकार का जप, ओम 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 जप अंदर चलता रहे। 10 शिवाज का प्रणवः तज्जपस् तदर्थ भावना, उसी की भावना के साथ करिए। ಹೊಸಪೇಟೆ ನಗರದ ಹೃದಯ ಭಾಗದಿಂದ ಸಾಗುವ ಬಸವಣ್ಣ ಕಾಲುವೆ ಸದಾ ತ್ಯಾಜ್ಯದಿಂದ ಕೂಡಿರುತ್ತದೆ. ಅದೇ ರೀತಿ ಅಲ್ಲಲ್ಲಿ ಕಾಲುವೆಯ ತಡೆಗೋಡೆ ಕುಸಿದು ಬಿದ್ದಿದ್ದು ಅಪಘಾತಕ್ಕೆ ಸಜ್ಜಾಗಿರುವ ಪರಿಸ್ಥಿತಿ ಉಂಟಾಗಿದೆ. ಹೌದು, ನಾಗಪ್ಪಕಟ್ಟೆ ಬಳಿಯ ತಿರುವಿನಲ್ಲಿ ಸಾಗಿರುವ ಬಸವಣ್ಣ ಕಾಲುವೆಯ ತಡೆಗೋಡೆ ಕುಸಿದು ಬಿದ್ದಿದೆ. ಈ ಭಾಗದಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಾಗಿರುತ್ತದೆ. ಇನ್ನು ರೋಡ್ ರೋಮಿಯೋಗಳು ವೇಗವಾಗಿ ಬೈಕ್ ಚಲಾಯಿಸುತ್ತಾರೆ. ಈ ತಿರುವಿನಲ್ಲಿ ಹಲವು ಬಾರಿ ಅವಘಡಗಳು ಸಂಭವಿಸಿವೆ. ಇನ್ನು ಚರಂಡಿ ನೀರು ಬಸವಣ್ಣ ಕಾಲುವೆಗೆ ಬಿಡಲಾಗಿದೆ. ಇದನ್ನ ನಗರಸಭೆ ಗಮನಿಸಬೇಕಿದೆ. ಅದೇ ರೀತಿ ತಡೆಗೋಡೆಯನ್ನ ನಿರ್ಮಿಸಿ ಮುಂದೆ ಜರುಗಬಹುದಾದ ಅನಾಹುತಗಳನ್ನ ತಪ್ಪಿಸಬೇಕೆಂದು ಸಂಘಟಕರು ತುಂಗಭದ್ರಾ ಮಂಡಳಿಯ ನೀರಾವರಿ ಇಲಾಖೆಗೆ ಆಗ್ರಹಿಸಿದ್ದಾರೆ. ಹೊಸಪೇಟೆಯ ನಾಗಪ್ಪಕಟ್ಟೆ ಹತ್ರ ಇರತಕ್ಕಂಥ ಬಸವಣ್ಣ ಕಾಲುವೆ ತಡೆಗೋಡೆ ಮತ್ತು ಆ ರಸ್ತೆ ಇವತ್ತು ಆ ನೀರಿನ ರಭಸಕ್ಕೆ ಕುಸಿತೋಗಿರ್ತಕ್ಕಂಥದ್ದು ಮತ್ತು ಜೊತೆಗೆ ಊರಿನ ಚರಂಡಿಯನ್ನು ಕೂಡ ಅದೇ ಕೆನಾಲ್ಗೆ ಒಂದು ಕನೆಕ್ಟ್ ಮಾಡಿರೋದ್ರಿಂದ ಇದು ನಗರಸಭೆ ಮತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್ನ ಬೇಜವಾಬ್ದಾರಿತನ ಇವತ್ತು ಎತ್ತಿ ತೋರಿಸ್ತಾ ಇದೆ. ಮತ್ತು ಅದೇ ರೀತಿ ಆ ಒಂದು ನಾಗಪ್ಪಕಟ್ಟೆ ತಿರುವಿನಲ್ಲಿ ಯಾವುದೇ ರೀತಿ ಬೀದಿ ದೀಪಗಳ ವ್ಯವಸ್ಥೆ ಇಲ್ಲಾರ್ದಂಥ ಸಂದರ್ಭ, ಅಲ್ಲಿ ಯಾವುದಾದ್ರೂ ಒಂದು 2 ವೀಲರು ಸಡನ್ನಾಗಿ ಟರ್ನ್ ಆಗಬೇಕು ಅಂತಂದರೆ ಕತ್ಲಿರೋ ಕಾರಣಕ್ಕೆ ನಮ್ಗೆ ಏನೂ ಕಾಣೋದಿಲ್ಲ ಅಲ್ಲಿ. ಸೊ ಹಂಗಾಗಿ ಕೆನಾಲಲ್ಲಿ ಬೀಳೋಂಥ ಸಂದರ್ಭ ಇದೆ. ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತೇಳಿ ಒತ್ತಾಯ ಮಾಡಿ ಈಗ ಹಲವಾರು ಬಾರಿ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ತಂದ್ವಿ. ಆದರೂ ಕೂಡ ಇವತ್ತು ಆ ನಾಗಪ್ಪಕಟ್ಟೆ ಇರ್ತಕ್ಕಂಥ ಆ ರಸ್ತೆಯನ್ನು ಮತ್ತು ಆ ತಡೆಗೋಡೆಯನ್ನು ಸರಿಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಹೊಸಪೇಟೆಯಲ್ಲಿ ಇವತ್ತು ಆ ಎಕ್ಸಾಮ್ ವ್ಯಾಲ್ಯೂಯೇಷನಿಗೆ ಬಂದಂಥ ಒಬ್ಬ ಟೀಚರು ಮಗುವನ್ನು ಆ ಕೆನಾಲ್ನಲ್ಲಿ ಬಿಳಿಸ್ಕೊಂಡು ಆ ಮಗು ತೀರ್ಕೊಂಡಿದ್ದು, ಹಲವಾರು ಆಟೋಗಳು ಇವತ್ತು ಕೆನಾಲಲ್ಲಿ ಬಿದ್ದಂಥದ್ದು, 2 ವೀಲರು ಕಾರ್ಗಳು ಕೆನಾಲಲ್ಲಿ ಬಿದ್ದಂಥ ಉದಾಹರಣೆಗಳು ನಾವು ಕಂಡಿದ್ದೀವಿ. ಇಂಥ ಸಂದರ್ಭದಲ್ಲಿ ಮತ್ತೊಂದಿಷ್ಟು ಬಲೆಯನ್ನು ತಗೊಳ್ಳಿಕ್ಕೆ ಇವತ್ತೇನು ಅಧಿಕಾರಿಗಳು ನೋಡ್ತಾ ಇದ್ದಾರೆ. ಇಂಥ ಬೇಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳು ಕೂಡಲೇ ಸಸ್ಪೆಂಡ್ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಮತ್ತು ಆ ಕೆನಾಲ್ ಏನು ನಾಗಪ್ಪಕಟ್ಟೆ ಇರ್ತಕ್ಕಂಥ ಕೆನಾಲನ್ನು ತಕ್ಷಣ ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡ್ತಾಯಿದ್ವಿ. ಏನು ಇವತ್ತು ಹೊಸಪೇಟೆ ನಗರದ ಅಮರಾವತಿಯಲ್ಲಿರ್ತಕ್ಕಂಥ
ನಾಗಪ್ಪಕಟ್ಟೆಯಲ್ಲಿರ್ತಕ್ಕಂಥ ಒಂದು ಕಾಲುವೆ ಕಾಮಗಾರಿ ಏನಿದೆ, ಆ ಕಾಮಗಾರಿ ಆದ ನಂತರ ಅದೊಂದು ಭಾಳ ಚಿಕ್ಕದಾಗಿದ್ದು ಅಲ್ಲಿ ಯಾವುದೇ ಒಂದು ಸುರಕ್ಷಿತವಾಗಿ ಜನಗಳು ತಿರುಗಾಡೋಕೆ ಆಗಲಾರ್ದಂಗೆ ಅದೊಂದು ಬ್ಯಾರಿಕೇಡ್ ಆಗಲಾರ್ದಂಗೆ ಅದು ಅರ್ಧಂಬರ್ಧ ವ್ಯವಸ್ಥೆಯಲ್ಲಿದೆ. ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಆದಷ್ಟು ಬೇಗನೆ ಎಚ್ಚೆತ್ಕೊಂಡು ಹೆಚ್ಚಿನ ಅನಾಹುತ ಆಗಲಾರ್ದಂಗೆ, ಯಾಕಂದರೆ ಅಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅಲ್ಲಿ PDT ಕಾಲೇಜು, ಈ ಕಡೆ ವಿಜ್ಞಾನ ಕಾಲೇಜು, ಈ ಕಡೆ DC ಕಚೇರಿ ಹೋಗಲಿ, ಹೊಸಪೇಟೆಯಿಂದ ಬೇರೆ ನಗರಕ್ಕೆ ಈ ಕಡೆ ಬರ್ಬೇಕಂದ್ರೆ, ಆಮೇಲೆ ಹೊಸಪೇಟೆ ಜನ ಎಲ್ಲ ನಾಗಪ್ಪನ ಕಟ್ಟೆ ತಲೆ ಟರ್ನ್ ಮಾಡ್ಬೇಕಂದ್ರೆ ಅಲ್ಲಿ ಸೇಫ್ಟಿನೇ ಇಲ್ಲ. ಎದಕ್ಕಂದ್ರೆ ಅಲ್ಲಿ ಕ್ಯಾನಲ್ ಇದೆ, ಆಮೇಲೆ ಆ ಸಿಮೆಂಟ್ ರೋಡ್ ಮಾಡಿದಾರೆ, ಅಲ್ಲಿ ಬ್ಯಾರಿಕೇಡ್ ಇಲ್ಲ. ಹಿಂಗೆ ಟರ್ನ್ ಮಾಡ್ಬೇಕಂದ್ರೆ ಅಲ್ಲಿ ಸೇಫ್ಟಿ ಇಲ್ಲ, ಏನಿಲ್ಲ. ಆಮೇಲೆ ರಾತ್ರಿ ಹೊತ್ತಿನ ಬ್ಯಾರಿಕೇಡ್ ಇಲ್ಲ. ಆಮೇಲೆ ಅಲ್ಲಿ ಒಂದು ಕಾಲೇವಿದೆ ಎಂಬುದು ಒಂದು ರೇಡಿಯಂ ಸ್ಟಿಕ್ಕರ್ ಹಾಕಿ ಹಿಂಗೆ ಗುರ್ಸ್ತಕ್ಕಂಥದ್ದು ಇಲ್ಲ. ಭಾಳಷ್ಟು ಜನ ವಿದ್ಯಾರ್ಥಿಗಳು, ಸಾರ್ವಜನಿಕರು ಅಲ್ಲಿ ಸ್ಕೂಟಿನಲ್ಲಿ ಬೈಕ್ನಲ್ಲಿ ಹೋಗ್ಬೇಕಾದಾಗ ಅದು ಕಾಣಲಾರ್ದಂಗೆ ಭಾಳಷ್ಟು ಜನ ಅಪಘಾತಗಳಾಗಿ ಕೈ ಕಾಲು ಭಾಳ ಜನ ಮುರ್ಕೊಂಡಾರ. ಇದು ಮುಂದೆ ಇನ್ನೂ ಹೆಚ್ಚಿನ ಅನಾಹುತ ಆಗಲಾರ್ದಂಗೆ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಅದನ್ನು ಬ್ಯಾರಿಕೇಡ್ ಆಗಿ ಸುರಕ್ಷಿತವಾಗಿ ಯಾವುದೇ ಒಂದು ಪ್ರಯಾಣಿಕರಿಗೆ, ವಿದ್ಯಾರ್ಥಿಗಳಿಗೆ ಬೈಕ್ನಲ್ಲಿ ಹೋಗ್ಬೇಕಾದ ಆ್ಯಕ್ಸಿಡೆಂಟ್ ಆಗಲಾರ್ದಂಗೆ ಅದನ್ನು ಆದಷ್ಟು ತಡೆಗೋಡೆ ಹಾಕಿ, ಆಮೇಲೆ ನೈಟ್ ಟೈಮ್ನಲ್ಲಿ ಅಲ್ಲಿ ಬೀದಿ ಲೈಟಿಂದು ವ್ಯವಸ್ಥೆ ಇಲ್ಲ, ಅಲ್ಲಿ ಬ್ಯಾರಿಕೇಡ್ ಹಾಕಿ ಅದಕ್ಕೊಂದು ರೇಡಿಯಂ ಥರ ಸ್ಟಿಕ್ಕರ್ ಹಾಕಿದರೆ ಇಲ್ಲೊಂದು ಬ್ಯಾರಿಕೇಡ್ ಐತೆ ಅಂಬೋದು ಗೊತ್ತಾಗ್ತೈತೆ. ಯಾಕಂದರೆ 7 ಗಂಟೆ 8 ಗಂಟೆ ಮೇಲೆ ಹೊಸಪೇಟೆ ಜನ ಅಲ್ಲಿ ಕೆನಾಲ್ ಮೇಲೆ ಹೋಗ್ಬೇಕಾದ್ರೆ ಸಮೀಪ ಆಗ್ತೈತೆ ಅಂತೇಳಿ ಹಿಂಗೆ ಟರ್ನ್ ಮಾಡಬೇಕಾದಾಗ ಅಲ್ಲಿ ಭಾಳ ಡೇಂಜರ್ ಪ್ಲೇಸ್ ಇದೆ. ಭಾಳಷ್ಟು ಜನ ಹುಡುಗರು, ವಿದ್ಯಾರ್ಥಿಗಳು, ಹಿರಿಯರು ಎಲ್ಲ ಭಾಳ ಜನ ಕೈಕಾಲು ಮುರ್ಕೊಂಬಿಟ್ಟಾರ. ಆದಷ್ಟು ನಾನು ಇಷ್ಟೇ ಹೇಳೋದು, ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗನೆ ಎಚ್ಚೆತ್ತು ವಹಿಸ್ಕೊಂಡು ಅದನ್ನು ಅದು ಕಾಮಗಾರಿ ಅದನ್ನೇನು ಬ್ಯಾರಿಕೇಡ್ ಹಾಕಿ ಒಂದು ಹೆಚ್ಚಿನ ಅನಾಹುತ ಆಗಲಾರ್ದಂಗೆ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ನಮ್ಮ ವಿಜಯನಗರ ಚಾನಲ್ ಮೂಲಕ ಆಗ್ರಹಿಸ್ತಿದ್ದೇನೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ, ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಭೆಗೆ ಆಗ್ರಹಿಸಿರುವ ಸಂಘಟಕರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.